ವ್ಯತ್ಯಾಸ ಇದೆ. ಇವರು ಯಾವಾಗ ಈ ಜಾತಿ ಜನಗಣತಿ ವರದಿಯನ್ನ ಸಿದ್ಧಪಡಿಸಿದ್ದು, ಇವರಿಗೆ ಒತ್ತಡ ಇತ್ತು ಅನ್ನುವಂತ ಮಾತನ್ನು ಕೂಡ ನಮೋಸಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಾಗಪ್ರಸನ್ನ ಅವರಿಗೆ ಇವರು ಕಾಲ್ ಮಾಡಿ ಕೇಳಿದಾಗ, ಅವರನ್ನ ಮೀಟ್ ಮಾಡಿದಾಗ ಈ ರೀತಿಯ ಹಲವು ವಿಚಾರಗಳ ಬಗ್ಗೆ ಅವರು ಮಾತಾಡಿದರಂತೆ. ಸುರಪುರ ಮಾಜಿ ಶಾಸಕ ರಾಜುಗೌಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜುಗೌಡ ಅವರೇ. ಮೇಡಮ್ ನಮಸ್ಕಾರ ರೀ. ಏನ್ ಹೇಳೋಕ್ ಬಯಸ್ತೀರಿ? ಜಾತಿ ಗಣತಿ ವಿಚಾರದಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ, ಏನ್ ಹೇಳೋಕ್ ಬಯಸ್ತೀರಿ? ಅಲ್ಲ, ಈ ಜಾತಿ ಗಣತಿ ಇದ್ರೆ ನಾವು ವಿರೋಧ ಪಕ್ಷಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷದಲ್ಲೇ ಭಯಂಕರ ಭಿನ್ನಮತ ಮೂಡಿದೆ. ಅವರೇ ಎಲ್ಲ ಹೇಳಿಕೆ ಕೊಡಕತ್ತಾರೆ. ಯಾಕೆಂತಂದ್ರೆ ಇವತ್ತವರೆಗೂ ನಾವು ಏನು ಜಾತಿ ಗಣತಿ ನೋಡಿದ್ರು ಮಾಧ್ಯಮದಲ್ಲಿ ನೋಡಿದ್ವಿ ಹೊರತಾಗಿ ಅವು ಇನ್ನೂ ಯಾರಿಗೂ ಪಬ್ಲಿಕ್ ಆಗಿ ಸರ್ಕ್ಯುಲರ್ ಆಗಿಲ್ಲ ರಿಪೋರ್ಟ್ಸ್. ಅದರಲ್ಲಿ ಅಂಕಿಅಂಶಗಳು ತಪ್ಪಿದೆ ಅಂತ ಗೊತ್ತೇ ಆಗ್ಬಿಡ್ತವೆ. ಯಾಕಂತಂದ್ರೆ 2010 ಸೆನ್ಸಸ್ ಪ್ರಕಾರ ಪರಿಶಿಷ್ಟ ಪಂಗಡದ ಎಷ್ಟು ಜನಸಂಖ್ಯೆ ಇತ್ತು ಅಷ್ಟೇ ತೋರಿಸಿದ್ದಾರೆ. ಅಂದ್ರೆ ಇದು ಒಂದ್ ಕಡೆ ಎಲ್ಲೋ ಆ ವಿರೋಧ ಪಕ್ಷದವ್ರಕ್ಕಿಂತ ಆಡಳಿತ ಪಕ್ಷದವರಿಗೆ ಅಸಮಾಧಾನ ಇದೆ. ಇವತ್ತು ಒಕ್ಕಲಿಗ ಸಮಾಜ ಆಗಿರ್ಬೋದು, ಲಿಂಗಾಯತ್ ಸಮಾಜ ಆಗಿರ್ಬೋದು, ಅವರೇ ಎಲ್ಲ ವಿರೋಧ ಮಾಡಕತ್ತಿದ್ದಾರೆ. ಹೀಗಾಗಿ ಇದನ್ನ ಇನ್ನೊಂದ್ಸರಿ ಮುಖ್ಯಮಂತ್ರಿದ್ರು ಇಮಿಡಿಯೇಟ್ಲಿ ಒಂದು ಸದನ ಕರೆದು ಸದನದಲ್ಲಿ ಸವಿಸ್ತಾರವಾಗಿ ಇದ್ರ ಚರ್ಚೆ ಆದಾಗ ಇದ್ರದ್ದು ಸತ್ಯಾಂಶಗಳು ಹೊರಗೆ ಬರ್ತವೆ. ಏನು ತಂತ್ರಗಾರಿಕೆ? ಇದನ್ನ ಬಹಳ ಕ್ಲಿಯರ್ ಆಗಿ ಬಿಜೆಪಿ ಪದೇ ಪದೇ ಹೇಳ್ತಾ ಇದೆ, ಇದು ರಾಜಕೀಯವಾದಂತ ವರದಿ, ಇದರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಇದೆ ಅಂತ. ಏನ್ ತಂತ್ರಗಾರಿಕೆ ಇದೆ? ಯಾರನ್ನ ಮೇಲ್ ಮಾಡಬೇಕು, ಯಾರನ್ನ ಯಾವ ಜಾತಿಗಳ ವಿರುದ್ಧ ಸಂಚ ಇದು ಏನಿದು ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಮೇಡಮ್ ಇಲ್ಲ ಏನಾಗಿದೆ ಅಂತಂದ್ರೆ ಕಮ್ಯುನಿಟಿ ವೈಸು ಈಗ ಒಂದೊಂದು ಕಮ್ಯುನಿಟಿಯವರು ಒಂದೊಂದ್ ತರ ಬರ್ಸಿದಗೋಸ್ಕರ ಕೆಲವೊಂದು ಸಮಸ್ಯೆ ಆಗಿರ್ಬೋದು ಅಂತ ಗೊತ್ತಾಗ್ತಾರೆ. ಯಾಕಂದ್ರೆ ಲಿಂಗಾಯತರಂತೆ ಬರೀ ಲಿಂಗಾಯತರಂತಂದ ಬರ್ಸಿದ್ರೆ ಅದು ಒಂದು ಕರೆಕ್ಟ್ ಸಿಕ್ತಿತ್ತು. ವೀರಶೈವ ಲಿಂಗಾಯತ ಅಂತ ಒಂದ್ ಕಡೆ ಬರ್ಸಿದ್ದಾರೆ, ಪಂಚಮಶಾಲಿ ಲಿಂಗಾಯತ ಅಂತ ಬರ್ಸಿದ್ದಾರೆ. ಬೇರೆ ಬೇರೆ ಬರ್ಸಿದಗೋಸ್ಕರ ಅವು ಎಲ್ಲ ಡಿವೈಡ್, ಅವನ್ನ ಯಾವನು ಇವ್ರು ಕೂಡಿಸಿಲ್ಲ, ಬರೀ ಲಿಂಗಾಯತ ಅನ್ನೋದು ಒಂದೇ ಹೇಳ್ಬಿಟ್ಟಿದ್ದಾರೆ. ಲಿಂಗಾಯತ ಪಂಚಮಶಾಲಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಾಜುಗೌಡ ಅವರೇ ನಮ್ಮ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತಾಡಿ. ಇವರು ಯಾವಾಗ ಈ ಜಾತಿ ಜನಗಣತಿ ವರದಿಯನ್ನ ಸಿದ್ಧಪಡಿಸಿದ್ದು, ಇವರಿಗೆ ಒತ್ತಡ ಇತ್ತು ಅನ್ನುವಂತ ಮಾತನ್ನು ಕೂಡ ನಮೋಸಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಾಗಪ್ರಸನ್ನ ಅವರಿಗೆ ಇವರು ಕಾಲ್ ಮಾಡಿ ಕೇಳಿದಾಗ, ಅವರನ್ನ ಮೀಟ್ ಮಾಡಿದಾಗ ಈ ರೀತಿಯ ಹಲವು ವಿಚಾರಗಳ ಬಗ್ಗೆ ಅವರು ಮಾತಾಡಿದರಂತೆ. ಸುರಪುರ ಮಾಜಿ ಶಾಸಕ ರಾಜುಗೌಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜುಗೌಡ ಅವರೇ. ಮೇಡಮ್ ನಮಸ್ಕಾರ ರೀ. ಏನ್ ಹೇಳೋಕ್ ಬಯಸ್ತೀರಿ? ಜಾತಿ ಗಣತಿ ವಿಚಾರದಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ, ಏನ್ ಹೇಳೋಕ್ ಬಯಸ್ತೀರಿ? ಅಲ್ಲ, ಈ ಜಾತಿ ಗಣತಿ ಇದ್ರೆ ನಾವು ವಿರೋಧ ಪಕ್ಷಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷದಲ್ಲೇ ಭಯಂಕರ ಭಿನ್ನಮತ ಮೂಡಿದೆ. ಅವರೇ ಎಲ್ಲ ಹೇಳಿಕೆ ಕೊಡಕತ್ತಾರೆ. ಯಾಕೆಂತಂದ್ರೆ ಇವತ್ತವರೆಗೂ ನಾವು ಏನು ಜಾತಿ ಗಣತಿ ನೋಡಿದ್ರು ಮಾಧ್ಯಮದಲ್ಲಿ ನೋಡಿದ್ವಿ ಹೊರತಾಗಿ ಅವು ಇನ್ನೂ ಯಾರಿಗೂ ಪಬ್ಲಿಕ್ ಆಗಿ ಸರ್ಕ್ಯುಲರ್ ಆಗಿಲ್ಲ ರಿಪೋರ್ಟ್ಸ್. ಅದರಲ್ಲಿ ಅಂಕಿಅಂಶಗಳು ತಪ್ಪಿದೆ ಅಂತ ಗೊತ್ತೇ ಆಗ್ಬಿಡ್ತವೆ. ಯಾಕಂತಂದ್ರೆ 2010 ಸೆನ್ಸಸ್ ಪ್ರಕಾರ ಪರಿಶಿಷ್ಟ ಪಂಗಡದ ಎಷ್ಟು ಜನಸಂಖ್ಯೆ ಇತ್ತು ಅಷ್ಟೇ ತೋರಿಸಿದ್ದಾರೆ. ಅಂದ್ರೆ ಇದು ಒಂದ್ ಕಡೆ ಎಲ್ಲೋ ಆ ವಿರೋಧ ಪಕ್ಷದವ್ರಕ್ಕಿಂತ ಆಡಳಿತ ಪಕ್ಷದವರಿಗೆ ಅಸಮಾಧಾನ ಇದೆ. ಇವತ್ತು ಒಕ್ಕಲಿಗ ಸಮಾಜ ಆಗಿರ್ಬೋದು, ಲಿಂಗಾಯತ್ ಸಮಾಜ ಆಗಿರ್ಬೋದು, ಅವರೇ ಎಲ್ಲ ವಿರೋಧ ಮಾಡಕತ್ತಿದ್ದಾರೆ. ಹೀಗಾಗಿ ಇದನ್ನ ಇನ್ನೊಂದ್ಸರಿ ಮುಖ್ಯಮಂತ್ರಿದ್ರು ಇಮಿಡಿಯೇಟ್ಲಿ ಒಂದು ಸದನ ಕರೆದು ಸದನದಲ್ಲಿ ಸವಿಸ್ತಾರವಾಗಿ ಇದ್ರ ಚರ್ಚೆ ಆದಾಗ ಇದ್ರದ್ದು ಸತ್ಯಾಂಶಗಳು ಹೊರಗೆ ಬರ್ತವೆ. ಏನು ತಂತ್ರಗಾರಿಕೆ? ಇದನ್ನ ಬಹಳ ಕ್ಲಿಯರ್ ಆಗಿ ಬಿಜೆಪಿ ಪದೇ ಪದೇ ಹೇಳ್ತಾ ಇದೆ, ಇದು ರಾಜಕೀಯವಾದಂತ ವರದಿ, ಇದರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಇದೆ ಅಂತ. ಏನ್ ತಂತ್ರಗಾರಿಕೆ ಇದೆ? ಯಾರನ್ನ ಮೇಲ್ ಮಾಡಬೇಕು, ಯಾರನ್ನ ಯಾವ ಜಾತಿಗಳ ವಿರುದ್ಧ ಸಂಚ ಇದು ಏನಿದು ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಮೇಡಮ್ ಇಲ್ಲ ಏನಾಗಿದೆ ಅಂತಂದ್ರೆ ಕಮ್ಯುನಿಟಿ ವೈಸು ಈಗ ಒಂದೊಂದು ಕಮ್ಯುನಿಟಿಯವರು ಒಂದೊಂದ್ ತರ ಬರ್ಸಿದಗೋಸ್ಕರ ಕೆಲವೊಂದು ಸಮಸ್ಯೆ ಆಗಿರ್ಬೋದು ಅಂತ ಗೊತ್ತಾಗ್ತಾರೆ. ಯಾಕಂದ್ರೆ ಲಿಂಗಾಯತರಂತೆ ಬರೀ ಲಿಂಗಾಯತರಂತಂದ ಬರ್ಸಿದ್ರೆ ಅದು ಒಂದು ಕರೆಕ್ಟ್ ಸಿಕ್ತಿತ್ತು. ವೀರಶೈವ ಲಿಂಗಾಯತ ಅಂತ ಒಂದ್ ಕಡೆ ಬರ್ಸಿದ್ದಾರೆ, ಪಂಚಮಶಾಲಿ ಲಿಂಗಾಯತ ಅಂತ ಬರ್ಸಿದ್ದಾರೆ. ಬೇರೆ ಬೇರೆ ಬರ್ಸಿದಗೋಸ್ಕರ ಅವು ಎಲ್ಲ ಡಿವೈಡ್, ಅವನ್ನ ಯಾವನು ಇವ್ರು ಕೂಡಿಸಿಲ್ಲ, ಬರೀ ಲಿಂಗಾಯತ ಅನ್ನೋದು ಒಂದೇ ಹೇಳ್ಬಿಟ್ಟಿದ್ದಾರೆ. ಲಿಂಗಾಯತ ಪಂಚಮಶಾಲಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಾಜುಗೌಡ ಅವರೇ ನಮ್ಮ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತಾಡಿ. ಇವರು ಯಾವಾಗ ಈ ಜಾತಿ ಜನಗಣತಿ ವರದಿಯನ್ನ ಸಿದ್ಧಪಡಿಸಿದ್ದು, ಇವರಿಗೆ ಒತ್ತಡ ಇತ್ತು ಅನ್ನುವಂತ ಮಾತನ್ನು ಕೂಡ ನಮೋಸಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಾಗಪ್ರಸನ್ನ ಅವರಿಗೆ ಇವರು ಕಾಲ್ ಮಾಡಿ ಕೇಳಿದಾಗ, ಅವರನ್ನ ಮೀಟ್ ಮಾಡಿದಾಗ ಈ ರೀತಿಯ ಹಲವು ವಿಚಾರಗಳ ಬಗ್ಗೆ ಅವರು ಮಾತಾಡಿದರಂತೆ. ಸುರಪುರ ಮಾಜಿ ಶಾಸಕ ರಾಜುಗೌಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜುಗೌಡ ಅವರೇ. ಮೇಡಮ್ ನಮಸ್ಕಾರ ರೀ. ಏನ್ ಹೇಳೋಕ್ ಬಯಸ್ತೀರಿ? ಜಾತಿ ಗಣತಿ ವಿಚಾರದಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ, ಏನ್ ಹೇಳೋಕ್ ಬಯಸ್ತೀರಿ? ಅಲ್ಲ, ಈ ಜಾತಿ ಗಣತಿ ಇದ್ರೆ ನಾವು ವಿರೋಧ ಪಕ್ಷಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷದಲ್ಲೇ ಭಯಂಕರ ಭಿನ್ನಮತ ಮೂಡಿದೆ. ಅವರೇ
ಎಲ್ಲ ಹೇಳಿಕೆ ಕೊಡಕತ್ತಾರೆ. ಯಾಕೆಂತಂದ್ರೆ ಇವತ್ತವರೆಗೆ ನಾವು ಏನು ಜಾತಿ ಗಣತಿ ನೋಡಿದ್ರು ಮಾಧ್ಯಮದಲ್ಲಿ ನೋಡಿದ್ವಿ ಹೊರತಾಗಿ ಅವು ಇನ್ನೂ ಯಾರಿಗೂ ಪಬ್ಲಿಕ್ ಆಗಿ ಸರ್ಕ್ಯುಲರ್ ಆಗಿಲ್ಲ ರಿಪೋರ್ಟ್ಸ್. ಅದರಲ್ಲಿ ಅಂಕಿಅಂಶಗಳು ತಪ್ಪಿದೆ ಅಂತ ಗೊತ್ತೇ ಆಗ್ಬಿಡ್ತವೆ. ಯಾಕಂತಂದ್ರೆ 2010 ಸೆನ್ಸಸ್ ಪ್ರಕಾರ ಪರಿಶಿಷ್ಟ ಪಂಗಡದ ಎಷ್ಟು ಜನಸಂಖ್ಯೆ ಇತ್ತು ಅಷ್ಟೇ ತೋರಿಸಿದ್ದಾರೆ. ಅಂದ್ರೆ ಇದು ಒಂದ್ ಕಡೆ ಎಲ್ಲೋ ಆ ವಿರೋಧ ಪಕ್ಷದವ್ರಕ್ಕಿಂತ ಆಡಳಿತ ಪಕ್ಷದವರಿಗೆ ಅಸಮಾಧಾನ ಇದೆ. ಇವತ್ತು ಒಕ್ಕಲಿಗ ಸಮಾಜ ಆಗಿರ್ಬೋದು, ಲಿಂಗಾಯತ್ ಸಮಾಜ ಆಗಿರ್ಬೋದು, ಅವರೇ ಎಲ್ಲ ವಿರೋಧ ಮಾಡಕತ್ತಿದ್ದಾರೆ. ಹೀಗಾಗಿ ಇದನ್ನ ಇನ್ನೊಂದ್ಸರಿ ಮುಖ್ಯಮಂತ್ರಿ ಇಮಿಡಿಯೇಟ್ಲಿ ಒಂದು ಸದನ ಕರೆದು ಸದನದಲ್ಲಿ ಸವಿಸ್ತಾರವಾಗಿ ಇದ್ರ ಚರ್ಚೆ ಆದಾಗ ಇದ್ರದ್ದು ಸತ್ಯಾಂಶಗಳು ಹೊರಗೆ ಬರ್ತವೆ. ಏನು ತಂತ್ರಗಾರಿಕೆ, ಇದನ್ನ ಬಹಳ ಕ್ಲಿಯರ್ ಆಗಿ ಬಿಜೆಪಿ ಪದೇ ಪದೇ ಹೇಳ್ತಾ ಇದೆ, ಇದು ರಾಜಕೀಯವಾದಂತ ವರದಿ, ಇದರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಇದೆ ಅಂತ. ಏನ್ ತಂತ್ರಗಾರಿಕೆ ಇದೆ, ಯಾರನ್ನ ಮೇಲ್ ಮಾಡಬೇಕು, ಯಾವ ಜಾತಿಗಳ ವಿರುದ್ಧ ಸಂಚ ಇದು ಏನಿದು ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಮೇಡಮ್ ಇಲ್ಲ ಏನಾಗಿದೆ ಅಂತಂದ್ರೆ ಕಮ್ಯುನಿಟಿ ವೈಸು ಈಗ ಒಂದೊಂದು ಕಮ್ಯುನಿಟಿಯವರು ಒಂದೊಂದ್ ತರ ಬರ್ಸಿದಗೋಸ್ಕರ ಕೆಲವೊಂದು ಸಮಸ್ಯೆ ಆಗಿರ್ಬೋದು ಅಂತ ಗೊತ್ತಾಗ್ತಾರೆ. ಯಾಕಂದ್ರೆ ಲಿಂಗಾಯತರಂತೇಳಿ ಬರೀ ಲಿಂಗಾಯತರಂತಂದ ಬರ್ಸಿದ್ರೆ ಅದು ಒಂದು ಕರೆಕ್ಟ್ ಸಿಕ್ತಿತ್ತು. ವೀರಶೈವ ಲಿಂಗಾಯತ ಅಂತ ಕಡೆ ಬರ್ಸಿದ್ದಾರೆ, ಪಂಚಮಶಾಲಿ ಲಿಂಗಾಯತ ಅಂತ ಬರ್ಸಿದ್ದಾರೆ. ಬೇರೆ ಬೇರೆ ಬರ್ಸಿದಗೋಸ್ಕರ ಅವು ಎಲ್ಲ ಡಿವೈಡ್ ಅವನ್ನ ಯಾವನು ಇವ್ರು ಕೂಡಿಸಿಲ್ಲ, ಬರೀ ಲಿಂಗಾಯತ ಅನ್ನೋದು ಒಂದೇ ಹೇಳ್ಬಿಟ್ಟಿದ್ದಾರೆ. ಲಿಂಗಾಯತ ಪಂಚಮಶಾಲಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಾಜಗೌಡ ಅವರೇ ನಮ್ಮ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತಾಡಿ. ಇವರು ಯಾವಾಗ ಈ ಜಾತಿ ಜನಗಣತಿ ವರದಿಯನ್ನ ಸಿದ್ಧಪಡಿಸಿದ್ದು, ಇವರಿಗೆ ಒತ್ತಡ ಇತ್ತು ಅನ್ನುವಂತ ಮಾತನ್ನು ಕೂಡ ನಮೋಶಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಾಗಪ್ರಸನ್ನ ಅವರಿಗೆ ಇವರು ಕಾಲ್ ಮಾಡಿ ಕೇಳಿದಾಗ, ಅವರನ್ನ ಮೀಟ್ ಮಾಡಿದಾಗ ಈ ರೀತಿಯ ಹಲವು ವಿಚಾರಗಳ ಬಗ್ಗೆ ಅವರು ಮಾತಾಡಿದರಂತೆ. ಸುರಪುರ ಮಾಜಿ ಶಾಸಕ ರಾಜುಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜುಗೌಡ ಅವರೇ. ಮೇಡಮ್ ನಮಸ್ಕಾರ ರೀ. ಏನ್ ಹೇಳಕ್ ಬಯಸ್ತೀರಿ? ಜಾತಿ ಗಣತಿ ವಿಚಾರದಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ, ಏನ್ ಹೇಳಕ್ ಬಯಸ್ತೀರಿ? ಅಲ್ಲ, ಈಗ ಜಾತಿ ಗಣತಿ ಇದ್ರೆ ನಾವು ವಿರೋಧ ಪಕ್ಷಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷದಲ್ಲೇ ಭಯಂಕರ ಭಿನ್ನಮತ ಮೂಡಿದೆ. ಅವರೇ ಎಲ್ಲ ಹೇಳಿಕೆ ಕೊಡಕತ್ತಾರೆ. ಯಾಕೆಂತಂದ್ರೆ ಇವತ್ತವರೆಗೆ ನಾವು ಏನು ಜಾತಿ ಗಣತಿ ನೋಡಿದ್ರು ಮಾಧ್ಯಮದಲ್ಲಿ ನೋಡಿದ್ವಿ ಹೊರತಾಗಿ ಅವು ಇನ್ನೂ ಯಾರಿಗೂ ಪಬ್ಲಿಕ್ ಆಗಿ ಸರ್ಕ್ಯುಲರ್ ಆಗಿಲ್ಲ ರಿಪೋರ್ಟ್ಸ್. ಅದರಲ್ಲಿ ಅಂಕಿಅಂಶಗಳು ತಪ್ಪಿದೆ ಅಂತ ಗೊತ್ತೇ ಆಗ್ಬಿಡ್ತವೆ. ಯಾಕಂತಂದ್ರೆ 2010 ಸೆನ್ಸಸ್ ಪ್ರಕಾರ ಪರಿಶಿಷ್ಟ ಪಂಗಡದ ಎಷ್ಟು ಜನಸಂಖ್ಯೆ ಇತ್ತು ಅಷ್ಟೇ ತೋರಿಸಿದ್ದಾರೆ. ಅಂದ್ರೆ ಇದು ಒಂದ್ ಕಡೆ ಎಲ್ಲೋ ಆ ವಿರೋಧ ಪಕ್ಷದವ್ರಕ್ಕಿಂತ ಆಡಳಿತ ಪಕ್ಷದವರಿಗೆ ಅಸಮಾಧಾನ ಇದೆ. ಇವತ್ತು ಒಕ್ಕಲಿಗ ಸಮಾಜ ಆಗಿರ್ಬೋದು, ಲಿಂಗಾಯತ್ ಸಮಾಜ ಆಗಿರ್ಬೋದು, ಅವರೇ ಎಲ್ಲ ವಿರೋಧ ಮಾಡಕತ್ತಿದ್ದಾರೆ. ಹೀಗಾಗಿ ಇದನ್ನ ಇನ್ನೊಂದ್ಸರಿ ಮುಖ್ಯಮಂತ್ರಿ ಇಮಿಡಿಯೇಟ್ಲಿ ಒಂದು ಸದನ ಕರೆದು ಸದನದಲ್ಲಿ ಸವಿಸ್ತಾರವಾಗಿ ಇದ್ರ ಚರ್ಚೆ ಆದಾಗ ಇದ್ರದ್ದು ಸತ್ಯಾಂಶಗಳು ಹೊರಗೆ ಬರ್ತವೆ. ಏನು ತಂತ್ರಗಾರಿಕೆ, ಇದನ್ನ ಬಹಳ ಕ್ಲಿಯರ್ ಆಗಿ ಬಿಜೆಪಿ ಪದೇ ಪದೇ ಹೇಳ್ತಾ ಇದೆ, ಇದು ರಾಜಕೀಯವಾದಂತ ವರದಿ, ಇದರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಇದೆ ಅಂತ. ಏನ್ ತಂತ್ರಗಾರಿಕೆ ಇದೆ, ಯಾರನ್ನ ಮೇಲ್ ಮಾಡಬೇಕು, ಯಾವ ಜಾತಿಗಳ ವಿರುದ್ಧ ಸಂಚ ಇದು ಏನಿದು ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಮೇಡಮ್ ಇಲ್ಲ ಏನಾಗಿದೆ ಅಂತಂದ್ರೆ ಕಮ್ಯುನಿಟಿ ವೈಸು ಈಗ ಒಂದೊಂದು ಕಮ್ಯುನಿಟಿಯವರು ಒಂದೊಂದ್ ತರ ಬರ್ಸಿದಗೋಸ್ಕರ ಕೆಲವೊಂದು ಸಮಸ್ಯೆ ಆಗಿರ್ಬೋದು ಅಂತ ಗೊತ್ತಾಗ್ತಾರೆ. ಯಾಕಂದ್ರೆ ಲಿಂಗಾಯತರಂತೇಳಿ ಬರೀ ಲಿಂಗಾಯತರಂತಂದ ಬರ್ಸಿದ್ರೆ ಅದು ಒಂದು ಕರೆಕ್ಟ್ ಸಿಕ್ತಿತ್ತು. ವೀರಶೈವ ಲಿಂಗಾಯತ ಅಂತ ಕಡೆ ಬರ್ಸಿದ್ದಾರೆ, ಪಂಚಮಶಾಲಿ ಲಿಂಗಾಯತ ಅಂತ ಬರ್ಸಿದ್ದಾರೆ. ಬೇರೆ ಬೇರೆ ಬರ್ಸಿದಗೋಸ್ಕರ ಅವು ಎಲ್ಲ ಡಿವೈಡ್ ಅವನ್ನ ಯಾವನು ಇವ್ರು ಕೂಡಿಸಿಲ್ಲ, ಬರೀ ಲಿಂಗಾಯತ ಅನ್ನೋದು ಒಂದೇ ಹೇಳ್ಬಿಟ್ಟಿದ್ದಾರೆ. ಲಿಂಗಾಯತ ಪಂಚಮಶಾಲಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಾಜಗೌಡ ಅವರೇ ನಮ್ಮ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತಾಡಿ.